ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯದ್ಭುತವಾದ ಕನ್ನಡ ಸಿನಿಮಾವನ್ನು ನಾಯಕ ನಟರಾದಂಥ ಜೈದ್ ಖಾನ್ರವರು ಕೊಟ್ಟಿದ್ದಾರೆ. ಇದೊಂದು ಅದ್ಭುತವಾದ ಕಥೆಯ ಹಂದರವನ್ನೊಳಗೊಂಡು ಇಡೀ ಕುಟುಂಬ ಸಮೇತ ಬಂದು ಸಿನಿಮಾವನ್ನು ನೋಡಬಹುದಾದಂಥ ಸಿನಿಮಾವಾಗಿದೆ. ಅತ್ಯದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರು ಬಂದು ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಇದರಲ್ಲಿ ಏನು ಸಿನಿಮಾ ಅಂದರೆ ಹುಡುಗನಲ್ಲಿ ಪ್ರೀತಿಯ ಮಹತ್ವ ತಿಳಿಸೋರೆ, ಹುಡುಗಿಯಲ್ಲಿ ಆಕರ್ಷಣೆಯ ಪ್ರೀತಿ ತೋರಿಸೋರೆ. ಒಂದು ಹುಡುಗಿ ಬೇರೆ ಆಕರ್ಷಣೆಗೋಸ್ಕರ ಪ್ರೀತಿಯನ್ನೇ ತ್ಯಾಗ ಮಾಡ್ತಾಳೆ, ಅದೇ ಹುಡುಗ ಎಲ್ಲ ಆಕರ್ಷಣೆಗಳಿಗೆ ಬಿಟ್ಟು ಪ್ರೀತಿನೇ ಅಪ್ಕೊಳ್ತಾನೆ ಅನ್ನೋದು ಈ ಒಂದು ಸಂದೇಶ ಇದೆ ಸರ್. ಹಾಗಾಗಿ ತುಂಬ ಚೆನ್ನಾಗೈತೆ. ಜೈದ್ ಖಾನ್ ಅವರ ಇದು ಒಂದು ನಟನೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾದಲ್ಲಿ. ಇವರು ಚಲನಚಿತ್ರ ರಂಗದಲ್ಲಿ ಮುಂದೆ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ತೀನಿ ಸರ್. ಅದ್ಭುತ ಸರ್, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಮೂವಿ ಸೂಪರ್ ಆಗಿದೆ. ಎಲ್ಲ ಫ್ಯಾಮಿಲೀಸ್ ಆಡಿಯನ್ಸ್ ಬಂದು ನೋಡ್ಬೋದು. ಚೆನ್ನಾಗಿದೆ, ಒಳ್ಳೆ ರಿವ್ಯೂ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ, ಮತ್ತೆ ಮತ್ತೆ ನೋಡ್ಬೋದು. ಯಾಕಂದರೆ ನಾವು ನೈಜ ಘಟನೆಗಳೇನು ನೋಡಿದ್ದೀವಿ ನಮ್ಮ ಕಣ್ಣೆದುರಿಗಾಗಿದೆ, ಅಂಥ ನೈಜ ಘಟನೆ ರೀತಿಯೇ ಮೂಡಿ ಬಂದಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಕಲ್ಟ್ ಒಂದು ಸಕ್ಸಸ್ ಹಿಂದ್ಗಡೆ ಒಂದು ಹುಡುಗಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾಳೆ, ಇನ್ನೊಂದು ಹುಡುಗಿಂದ ನಾವು ಹೇಗೆ ಹಾಳಾಗ್ತೀವಿ ಅನ್ನೋದನ್ನ ಕೂಡ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆಮೇಲೆ ಸಿನಿಮಾ ಕ್ವಾಲಿಟಿ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿನಿಮಾ ಟೋಟಲಿ ಚೆನ್ನಾಗಿದೆ. ಅದು ಶತದಿನೋತ್ಸವ ಆಚರಿಸಲಿ ಅಂತ ಈ ಮುಖಾಂತರ ಕೇಳ್ಬೋದು. ತುಂಬ ಚೆನ್ನಾಗಿದೆ. ಕೇಳಿಸ್ತಾ ಇದೆಯಾ ಸರ್? ಓಕೆ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಕೌಟುಂಬಿಕ ಚಿತ್ರ ಅಂತ ಹೇಳಿ, ಅಂದರೆ ಕುಟುಂಬದಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಈ ಸಿನಿಮಾದಲ್ಲಿ ಒಂದು ಏನಂತಂದರೆ, ಒಂದು ವಿಶೇಷವಾಗಿ ಈ ಸಿನಿಮಾ ಏನಂತಂದರೆ ಇವತ್ತಿನ ಸಮಾಜದಲ್ಲಿ ಏನಾಗ್ತಾ ಇದೆ ಅದರಲ್ಲೂ ಕೂಡ ಇವತ್ತು ನಿಮಗೆಲ್ಲ ಗೊತ್ತಿದೆ. ನಾವು ವಿದ್ಯಾಭ್ಯಾಸವನ್ನು ಅರಸಿ ಹೆಣ್ಣುಮಕ್ಕಳು ಹಳ್ಳಿಯಿಂದ ಸಾಕಷ್ಟು ಸಿಟಿಗಳಿಗೆ ಬರ್ತಾ ಇದ್ದಾರೆ. ಅವರು ಇವತ್ತಿನ ಒಂದು ಸಿಟಿ ಏನಿದೆ ಮತ್ತು ಇಲ್ಲಿನ ವಾತಾವರಣಕ್ಕೆ ಇದರ ಹಣ ಅಂತಸ್ತು ಮೋಜು ಮಸ್ತಿ ಅಂತ ಇರೋ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಲೈಫ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಂದರೆ ಕೇವಲ ಜೀವನ ಅಂತಂದರೆ ಕೇವಲ ಹಣ ಅಂತಸ್ತು ಮಾತ್ರವಲ್ಲ, ನಿಜವಾದ ಪ್ರೀತಿ, ವಿಶ್ವಾಸ, ಸಂಬಂಧ ಇವುಗಳ ಜೊತೆಗೆ ನಿಜವಾದ ಪ್ರೀತಿ ಇರುತ್ತೆ ನನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಯಾವ ರೀತಿ ಸಮಾಜದಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳು ಇವತ್ತು ಒಂಟಿಯಾಗಿ ಬದುಕೋದು ಕಷ್ಟ ಆಗಿದೆ, ಅತ್ಯಾಚಾರ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ಅಂಥವ್ರನ್ನ ಕೂಡ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವ್ರಿಗೂ ಕೂಡ ಒಂದು ಬದುಕು ಕಟ್ಕೊಡ್ತಕ್ಕಂಥದ್ದು ಹೇಗೆ ಮತ್ತು ನಿಜವಾದ ಪ್ರೀತಿ ಎಲ್ಲವನ್ನೂ ಮೀರಿದ್ದು ನನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಸರ್, ನೋಡ್ಬೋದು. ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು.